ಸರ್, ಎಲ್ಲೆಲ್ಲಿ ಹೋಗಿದ್ರಿ, ಯಾವ ರೀತಿ ಇದೆ ನಿಮ್ಮ ಅಭ್ಯರ್ಥಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಏನು ದಕ್ಷಿಣ ಶಿಕ್ಷಣ ಕ್ಷೇತ್ರ ಮತದಾನ 3ನೇ ತಾರೀಕು ಇರೋದ್ರಿಂದ ನಾವು ಎಲ್ಲ ಒಂದು ಕಾಲೇಜುಗಳಿಗೆ ಭೇಟಿ ಕೊಟ್ಟು, ಕಾಲೇಜುಗಳು ಮತ್ತು ಪ್ರೌಢ ಶಾಲೆಗಳು ಅಂದರೆ ಎಲ್ಲ ಶಾಲೆಗಳಿಗೂ ಅದೇ ರೀತಿ ಭೇಟಿ ಕೊಟ್ಟು ಎಲ್ಲರ ಒಂದು ಮಾಸ್ಟರ್ಗಳನ್ನು ನಾವು ವಿಶ್ವಾಸಕ್ಕೆ ಅವ್ರನ್ನ ಇವತ್ತೇನು ನಮ್ಮ ತಾಲೂಕಲ್ಲಿ 400 ಚಿಲ್ಲರೆ ಓಟ್ ಏನಿದೆ ಇವತ್ತು ಅಷ್ಟನ್ನು ಸಹ ಇವತ್ತು ನಮಗೆ ಒಂದು ಮೊದಲನೇ ಪ್ರಾಶಸ್ತ್ಯ ಮತ ಕೊಡಲಿಕ್ಕೆ ನಾವು ಅವ್ರನ್ನ ಭೇಟಿ ಮಾಡಿ ಅವರೆಲ್ಲ ಕೊಡ್ತೀವಿ ಅಂಥೇಳಿ ಒಂದು ಭರವಸೆ ನಮ್ಗೆ ಕೊಟ್ಟಿರೋದ್ರಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ವಿವೇಕಾನಂದರವ್ರಿಗೆ ಹೆಚ್ಚಿನ ಒಂದು ಮತದಲ್ಲಿ, ಎಸ್ಪೆಷಲಿ ನಮ್ಮ ಚಾಮರಾಜನಗರ ಜಿಲ್ಲೆ ಒಂದು ಹೆಚ್ಚು ಮತಗಳಿಂದ ಅವರಿಗೆ ಸಿಗೋ ಸಾಧ್ಯತೆ ಎಲ್ಲ ಒಂದು ಲಕ್ಷಗಳಿದೆ. ಯಾಕೆಂದರೆ ಇವತ್ತು ನಾವು ಹೋದ ಕಡೆಯಲ್ಲೆಲ್ಲ ಇವತ್ತೊಂದು ನಮಗೆ ಒಳ್ಳೆ ರೆಸ್ಪಾಂಡ್ ಇರೋದ್ರಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ನಮಗೆ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಮಾಸ್ಟರ್ಗಳು ಇವತ್ತು ಅವರ ಒಂದು ಮೊದಲೆಲ್ಲ ಆದ ಕೆಲವು ಸಮಸ್ಯೆಗಳಿದ್ದಾವೆ, ಆ ಶಾಲೆ ಬಗ್ಗೆಯೂ ಸಹ ನಾವು ಚರ್ಚೆ ಮಾಡಿ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರು ಗೆದ್ದ ಮೇಲೆ ಅವರು ಸಹ ಬಂದು ನಮ್ಮೊಟ್ಟಿಗೆ ಇಲ್ಲಿ ಸಹಕರಿಸ್ಬೇಕಂತೇಳಿ ಅಭ್ಯರ್ಥಿಗಳನ್ನು ಸಹ ಮುಂದೆ ಅವರು ಕೆಲಸ ಮಾಡಬೇಕಂತೇಳಿ ನಾವು ಅವ್ರ ಜೊತೆ ಕೂಡಿ ಈ ಭಾಗದಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಲಿಕ್ಕೆ ಎಲ್ಲ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇವೆ. ಹಾಗಾಗಿ ಇವತ್ತು ಬೆಳಗ್ಗೆ ನಿನ್ನೆಯಿಂದನೂ ನಮ್ಮ ತಾಲೂಕಲ್ಲಿ ಎಲ್ಲ ಹೋರಾಟ ಮಾಡಿದ್ದೀವಿ. ಇನ್ನು ಸತ್ಯಗಾಲ ಒಂದು ಬಾಕಿ ಇದೆ, ನೋಡಿಕೊಂಡು ಮುಕ್ತಾಯ ಮಾಡ್ತೀವಿ. ಯಾಕೆಂದರೆ ಟೈಮ್ ಆಯಿತು. ಅನ್ನೋದಕ್ಕೆ ಇಷ್ಟು ನಮ್ಮ ಕಡೆಯಿಂದ ನಮಸ್ಕಾರ.